AI ಅನ್ನೋದು ಹೆಂಗಾಗಿದೆ ಅಂತಂದ್ರೆ ನಿಮಿಷಕ್ಕೂ ನಾವು ಅದರ ಮೊರೆ ಹೋಗ್ತಾ ಇದ್ದೀವಿ. ಇವಾಗ ನೆಸೆಸರಿ ಇಲ್ಲ, ನಾವು ಅದನ್ನು ಕಮ್ಮಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೇಗೆ ಹಾನಿ ಮಾಡುತ್ತೆ ಗೊತ್ತಾ? ನಮ್ಮ ನ್ಯಾಚುರಲ್ ರಿಸೋರ್ಸಸ್, ನಮಗೆ ಬೇಕಾಗಿರುವಂತಹ ನೀರು, ನಮಗೆ ಬೆಳೆ ಬೆಳೆಯಕ್ಕೆ ಬೇಕಾಗಿರುವಂತಹ ಭೂಮಿ, ಇದೆಲ್ಲದಕ್ಕೂ ಅದು ಹೇಗೆ ಎಫೆಕ್ಟ್ ಮಾಡ್ತಾ ಇದೆ? ಒಬ್ಬ ಮನುಷ್ಯ ದಿನಕ್ಕೆ 3 ಲೀಟರ್ ನೀರು ಕುಡಿಬಹುದು, ಮ್ಯಾಕ್ಸಿಮಮ್ 5 ಲೀಟರ್ ಕುಡಿಬಹುದು. ಇರುವಂತಹ ಎಲ್ಲ AI ಕೂಡಿಸಿ ನಾವು ಹೇಳೋದಾದ್ರೆ ಒಂದು ದಿನಕ್ಕೆ 200 ಕೋಟಿ ಲೀಟರ್ ನೀರನ್ನ AI ಉಪಯೋಗಿಸ್ತಾ ಇದೆ. 80% ನೀರು ಆವಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಉಳಿದಂತಹ 20% ಕರೆಕ್ಟ್ ಆಗಿ ಫಿಲ್ಟರ್ ಮಾಡ್ದಲೆ, ಟ್ರೀಟ್ ಮಾಡ್ದಲೆ ಯೂಸ್ ಮಾಡಕ್ ಬರೋದಿಲ್ಲ. ಯೂಸ್ ಮಾಡಿದ್ರು ಅಗ್ರಿಕಲ್ಚರ್, ಫಾರ್ಮಿಂಗ್, ಗಾರ್ಡನಿಂಗ್ ಈ ತರ ಯೂಸ್ ಮಾಡ್ಬೋದು. ಕೆಲವೊಬ್ರು ವಾದ ಮಾಡ್ಬೋದು, ಏನು ಒಂದು ಕ್ವೆಶ್ಚನ್ಗೆ 1 ಸ್ಪೂನ್ ಅಷ್ಟು ನೀರು ಹೋಗುತ್ತೆ ಬಿಡು ಅಂತ. ಕೋಟಿ ಜನ ಇದಾರೆ AI ಯೂಸ್ ಮಾಡ್ತಾ ಇರೋರು. ಒಬ್ರೊಬ್ರು ಒಂದೊಂದು ಕ್ವಶನ್ ಕೇಳಿದ್ರು ಎಷ್ಟು ಸ್ಪೂನ್ ನೀರು ಹಾಕ್ದಂಗೆ ಆಯ್ತು. ನೀವು ಬರೀ ಕ್ವಶನ್ ಕೇಳ್ತಾರಾ? ಇಲ್ಲ, ಫೋಟೋಸ್ ಕ್ರಿಯೇಟ್ ಮಾಡ್ತಾರೆ, ವಿಡಿಯೋಸ್ ಕ್ರಿಯೇಟ್ ಮಾಡ್ತಾರೆ. ಏನೇನೋ ಫೋಟೋ ಕ್ರಿಯೇಟ್ ಮಾಡಿದೆ, ಯಾವುದೋ ಜಿಬ್ಲಿ ಟ್ರೆಂಡ್ ಇತ್ತು, ಅದರಲ್ಲಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರದ್ದು ಜಿಬ್ಲಿ ಟ್ರೆಂಡಲ್ಲಿ ಫೋಟೋ ಕ್ರಿಯೇಟ್ ಮಾಡಿದೆ. ಯಾವುದಾದ್ರ ಒಂದು ಸ್ಯಾರಿ ಟ್ರೆಂಡ್ ಬಂತು, ಎಲ್ಲ ನನ್ನ ಫ್ರೆಂಡ್ಸ್ ಇಂದು ಕ್ರಿಯೇಟ್ ಮಾಡಿದೆ. ಯಾರೋ ಮಾಡ್ತಾ ಇದ್ದಾರೆ, ನಾನು ಲೆಫ್ಟ್ ಔಟ್ ಅಂತ ಫೀಲ್ ಆಗಬಾರ್ದಲ್ಲ. ಫೋಮೋ, ನೀವು ನೀರು ವೇಸ್ಟ್ ಮಾಡ್ತಿರೋದು ಒಂದೇ ಅಲ್ಲ, ನಿಮ್ಮ ಫೋಟೋ, ನಿಮ್ಮ ಫೀಚರ್ಸ್, ನಿಮ್ಮ ಡೀಟೇಲ್ಸನ್ನು ನೀವು AI ಕೊಡ್ತಾ ಇದ್ದೀರಾ. ಅದನ್ನು ಅದು ಉಪಯೋಗಿಸ್ಕೊಂಡು ಏನು ಮಾಡುತ್ತೆ ಮುಂದೆ ನಮಗೆ ಗೊತ್ತಿಲ್ಲ. ಇನ್ನು ವೀಡಿಯೋಸ್ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಇದು ಯಾವ ಲೆವೆಲಿಗೆ ರಿಯಲಿಸ್ಟಿಕ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ, ಯಾರೋ ಗ್ಯಾಸ್ ಮಾರ್ತಾ ಇದ್ದಾನಂತೆ, ಯಾರೋ ಎಂಥದೋ ಮಷೀನ್ ಒಳಗಡೆ ಮೇಲಿಂದ ದೋಸೆ ಇಟ್ಟು ಸುರಿತಾಳೆ, ದೋಸೆಗಳು ಹೊರಗೆ ಬರ್ತವೆ, ಪಡ್ಡು ಹೊರಗೆ ಬರ್ತವೆ. ಈ ಥರ ಮಷೀನ್ಗಳನ್ನು ಮಾರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಜನ. ಅದನ್ನು ನಂಬುವಂಥವ್ರು ಇದ್ದಾರೆ. ಸೊ ಇದು ಮಿಸ್ಯೂಸ್ ಆಫ್ AI ಅಲ್ವಾ? ಈಗ ನೋಡ್ತಾ ಇರೋರು ನೋಡೋದನ್ನ ಲಿಮಿಟ್ ಮಾಡಿದ್ರೆ ಅಷ್ಟೇ ಬರ್ತಾ ಇರೋದು ಸಪ್ಲೈ ಕಮ್ಮಿ ಆಗುತ್ತೆ. ಜನಗಳು ನೋಡ್ತಾ ಇದ್ದಾರೆ ಅಂತಂದರೆ ಮಾತ್ರ ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡ್ತಾರೆ ಫೇಕ್ AI ವಿಡಿಯೋಗಳನ್ನು. ಏನಾಗೋದಿಲ್ಲ, ಒಂದು 5 ಲೀಟರ್ ನೀರು ಖರ್ಚಾಗುತ್ತೆ ಅಷ್ಟೇ ಒಂದು ಫೋಟೋ ಜನರೇಟ್ ಮಾಡೋದಕ್ಕೆ. ನೀಡಿದೆನಾ AI ವಿಡಿಯೋಸ್? ಹನಿಗೆ ಹೂಡಿದರೆ ಹಳ್ಳ, ತೆನೆಗೆ ಹೂಡಿದರೆ ಬಳ್ಳ ಅಂತ ಆದರೆ ಇವಾಗ 1 ಸ್ಪೂನ್ ನೀರು ತಾನೆ ಅಂತ ವಾದ ಮಾಡ್ತಾರೆ ಅಂತಂದರೆ ಅದು AI ಈಸ್ ಬೆನಿಫಿಷಿಯಲ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ AIನ ಟೂಲ್ ಆಗಿ ಮಾತ್ರ ಉಪಯೋಗಿಸ್ಬೇಕು. ಅದು ಒಂದು ನಮ್ಮ ಜೀವನದ ಭಾಗ ಆಗಬಾರ್ದು. ಒಂದು ಸ್ಕ್ರೂ ಡ್ರೈವರ್ ಕೆಲಸ ಇದೆ ಅಂತಾನೆ ಗಾಡಿ ರಿಪೇರಿ ಮಾಡಿದ್ರೆ ಅಂದರೆ ತೊಗೊಂಡೋಗೋದ್ರ ಜಾಗ ವಾಪಸ್ ಇಡ್ತಿರೋ ಹೊರತು ಇಡೀ ದಿನ ಸ್ಕ್ರೂ ಡ್ರೈವರ್ ಹಿಡ್ಕೊಂಡು ಅಡ್ಡಾಡಲ್ಲ. ನೀವು ಉಣ್ಣಕ್ಕೂ ಸ್ಕ್ರೂ ಡ್ರೈವರ್ ಉಪಯೋಗ ಇಲ್ಲ. ಹಾಗೆಯೇ AI ನಮಗೆ ಏನಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಬಳಸಬೇಕು. ಗೂಗಲ್ ಸರ್ಚ್ ಮಾಡೋದ್ರ ಬದಲು ಎಲ್ಲ AI ಸರ್ಚ್ ಮಾಡೋದು. ನಿಮಗೆ ರೆಸಿಪೀಸ್ ಬೇಕಾ, ಹೋಗಿ ಯೂಟ್ಯೂಬ್ ಸರ್ಚ್ ಮಾಡಿ. ನಿಮಗೆ ಲಿರಿಕ್ಸ್ ಬೇಕಾ, ಹೋಗ್ಬಿಟ್ಟು ಲಿರಿಕಲಿಯಲ್ಲಿ ಸ್ಪಾಟಿಫೈಯಲ್ಲಿ ಚೆಕ್ ಮಾಡಿ. ಎಲ್ಲದಕ್ಕೂ AI ಚೆಕ್ ಮಾಡ್ತಿದ್ದೀರಾ ಅಂತಂದರೆ ತಪ್ಪದು. ಇನ್ನು ಬಿಗಿನಿಂಗ್ ಸ್ಟೇಜಲ್ಲೇ ಇವನ್ನ ಇಷ್ಟು ನಾವು ಡಿಪೆಂಡೆಂಟ್ ಆಗ್ತಾ ಇದ್ದೀವಿ, ಇಷ್ಟು ಇವು ಪ್ರಪಂಚನ ಹಾಳು ಮಾಡ್ತಾ ಇದ್ದಾವೆ ಅಂತಂದರೆ ಮುಂದೆ ಬರ್ತಾ ಕಮ್ಮಿ ಆಗುತ್ತೆ ಅಂತ ಅಂತೀರಾ, ಅನ್ಕೊಂಡಿದ್ದೀರಾ ಆಗಕ್ಕೆ ಸಾಧ್ಯತೆ ಇದೆ ಅಂತಂದು. ನಾನು AI ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಕೆಟ್ಟವರ ಕೈಯಲ್ಲಿ ಏನೇ ಕೊಟ್ಟರು ಕೆಟ್ಟದ್ದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಯಾರೋ ಫೇಕ್ ಕ್ರಿಯೇಟರ್ ಕೈಯಲ್ಲಿ AI ಕೊಟ್ಟ ಅಂತಂದರೆ ಆ AIನ ಅವನು ಬೇರೆಯವ್ರಿಗೆ ಸ್ಕ್ಯಾಮ್ ಮಾಡಕ್ಕೆ ಬಳಸ್ತಾನೋ ಹೊರತು ಪ್ರಪಂಚ ಉದ್ಧಾರ ಮಾಡಕ್ಕೆ ಬಳಸೋದಿಲ್ಲ. ಸೊ AIನ ನೀವು ಕನ್ಸ್ಯೂಮ್ ಮಾಡೋದು ಲಿಮಿಟ್ ಮಾಡಿ ಜನಗಳೇ. ಲಿಮಿಟ್